ಇರೋದು. ಇನ್ನು ಕೆಆರ್ಎಸ್ಗೆ ಬಿಜೆಪಿ ನಾಯಕರು ಕೂಡ ಮುತ್ತಿಗೆ ಹಾಕ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಕೆಆರ್ಎಸ್ ಡ್ಯಾಂ ಬಳಿ ಪ್ರತಿಭಟನೆಯನ್ನ ಕೂಡ ಆರಂಭ ಮಾಡ್ತಾರೆ. ಪ್ರೊಟೆಸ್ಟ್ ಬಳಿಕ ಕೆಆರ್ಎಸ್ಗೆ ಮುತ್ತಿಗೆ ಹಾಕುವುದಕ್ಕೆ ಬಿಜೆಪಿ ನಾಯಕರು ಸಜ್ಜಾಗಿರುವಂತದ್ದು ಇಲ್ಲಿ ನಾವು ಮತ್ತೊಂದು ಗಮನಿಸಬೇಕು. ಬಿಜೆಪಿ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಿಜೆಪಿ ನಾಯಕರು ಮುತ್ತಿಗೆ ಹಾಕೋದಕ್ಕೆ ಇಲ್ಲಿ ಮುಂದಾಳತ್ವವನ್ನು ವಹಿಸಿಕೊಂಡಿರುವಂತದ್ದು. ಕೆಲವೇ ಕ್ಷಣದಲ್ಲಿ ಕೆಆರ್ಎಸ್ ಬಳಿ ಬಿಜೆಪಿ ಪ್ರೊಟೆಸ್ಟ್ ಆರಂಭ ಆಗುತ್ತೆ. ಪ್ರತಿಭಟನೆ ಆದ ನಂತರದಲ್ಲಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕೋಕ್ ಸಜ್ಜಾಗ್ತಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರು, ವಿಪಕ್ಷ ನಾಯಕ ಆರ್ ಅಶೋಕ್, ಬಿವೈ ವಿಜಯೇಂದ್ರ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಅಂದ್ರೆ ಘಟಾನುಘಟಿ ನಾಯಕರೇ ಇವತ್ತಿನ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರೋದನ್ನ ನಾವು ಗಮನಿಸಬೇಕಾಗತ್ತೆ. ಕೆಆರ್ಎಸ್ಗೆ ಬಿಜೆಪಿ ನಾಯಕರು ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಕೆಆರ್ಎಸ್ ಬಳಿ ಬಿಜೆಪಿ ಪ್ರೊಟೆಸ್ಟ್ ಆರಂಭ ಆಗುತ್ತೆ. ಪ್ರತಿಭಟನೆ ಆದ್ಮೇಲೆ ಕೆಆರ್ಎಸ್ಗೆ ಮುತ್ತಿಗೆ ಹಾಕೋ ಪ್ರಯತ್ನ ನಡೆಸ್ತಾರೆ ಅವರು. ಮತ್ತೇನಾಗುತ್ತೆ ಅಂತಾನೂ ಹೇಳಕ್ಕಾಗೋದಿಲ್ಲ, ಏನೇನೆಲ್ಲ ಆಗುವಂತ ಸಾಧ್ಯತೆಗಳಿವೆ. ಹಾಗಾಗಿ 1500ಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು. ಬಿಗಿ ಭದ್ರತೆ ಇರಬೇಕು, ಯಾವುದೇ ರೀತಿಯಾದಂತ ಹೆಚ್ಚು ಕಡಿಮೆ ಆಗಬಾರದು ಯಾರಿಗೂ ಅಂತ ನಾವು ಗಮನಿಸ್ತಾ ಇದ್ದೀವಿ. ಬಲಭಾಗದ ದೃಶ್ಯಗಳನ್ನ ಅಲ್ಲಿ ಮಹಿಳಾ ಹೋರಾಟಗಾರರು ಪ್ರತಿಭಟನಾಕಾರರನ್ನ ವಶಪಡಿಸ್ಕೊಳ್ತಾ ಇದ್ದಾರೆ. ಅವರು ಅಷ್ಟು ಆಕ್ರೋಶದಿಂದ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಹಿರಿಯರಿದ್ದಾರೆ, ವಯಸ್ಸಾದವರಿದ್ದಾರೆ. ಇನ್ನು 1991ರಲ್ಲೂ ಕೂಡ ಸಾಕಷ್ಟು ಸಾವು ನೋವುಗಳು ಸಂಭವಿಸಿರುತ್ತೆ. ಇದೇ ಕಾವೇರಿ ವಿವಾದದ ಒಂದು